ಭಾರತ್ ನಾನು ಸ್ಟೀಫನ್ ಪ್ರಕಾಶ್ ಅಂತ ಅಂದ್ಬಿಟ್ಟು ಡಿಸ್ಟಿಕ್ ಕಮಿಷನರ್ ಆಗಿದ್ದೀನಿ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸು. ಮತ್ತು ಇವತ್ತು ರಾಷ್ಟ್ರೀಯ ರಸ್ತೆ ಸಪ್ತಾಹ ಸುರಕ್ಷತಾ ಸಪ್ತಾಹ ಅಂಗವಾಗಿ ನಮ್ಮ ಕಬ್ಸು ಮತ್ತು ಬುಲ್ಬುಸ್ ಮಕ್ಕಳನ್ನ ಇಡೀ ವಾಹನಗಳ ಬಗ್ಗೆ ಎಚ್ಚರಿಕೆ ಅಂದರೆ ಅವ್ರಿಗೆ ಅರಿವು ಮೂಡಿಸಲು ಹೆಲ್ಮೆಟ್ ಟೂ ವೀಲರು ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಮತ್ತು 4 ವೀಲರು ಬೆಲ್ಟ್ ಹಾಕ್ಕೊಂಡು ಡ್ರೈವ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳೋ ವಿಚಾರವಾಗಿ ವಾಹನ ಸವಾರರಿಗೆ ಅರಿವು ಮೂಡಿಸಲು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಅಂತೇಳಿ ಯೋಗ ಶಿಕ್ಷಕ ನಾನು, ಜೊತೆಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಸನ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಾರತ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ರಾಷ್ಟ್ರ ಸಂಸ್ಥೆಯವರು ಈ ಬಾರಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಇಡೀ ರಾಷ್ಟ್ರದಲ್ಲಿ ರಸ್ತೆ ಸುರಕ್ಷತೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು ಅಂತೇಳಿ. ಲಕ್ಷಾಂತರ ಜನ ಈ ಒಂದು ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಅರಿವು ಮೂಡಿಸಬೇಕನ್ನೋ ಉದ್ದೇಶದಿಂದ ರಾಜ್ಯ ಮುಖ್ಯ ಆಯುಕ್ತರಾದ ಸನ್ಮಾನ್ಯ ಶ್ರೀ PGR ಸಿಂಧ್ಯರ್ ಅವರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ಎಲ್ಲ ತಾಲೂಕುಗಳಲ್ಲೂ ಮತ್ತು ಶಾಲಾ ಹಂತದಲ್ಲಿ, ಮುಖ್ಯವಾಗಿ ಶಾಲಾ ಹಂತದಲ್ಲಿ ಕೂಡ ನಾವೀಗ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಎಸ್ಸೆ ರೈಟಿಂಗ್ ಇರ್ಬೋದು, ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾಯಿದ್ವಿ. ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಡುವಂಥದ್ದು, ಮಕ್ಕಳನ್ನು ಜನಸ್ನೇಹಿ ಪೊಲೀಸರನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಪೊಲೀಸ್ ಇಲಾಖೆ ಮತ್ತು RTO ಇಲಾಖೆಯವರ ಒಂದು ಸಹಕಾರದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಹಾಗೆ ಮಕ್ಕಳಲ್ಲಿ ಮುಂದಿನ ಭಾವಿ ಭಾರತದ ಪ್ರಜೆಗಳಾಗಿರೋದ್ರಿಂದ ಅವರು ಕೂಡ ಈ ಮಕ್ಕಳ ಮುಖಾಂತರ ಪೇರೆಂಟ್ಸ್ಗೆ, ಈಗ ಶಾಲೆಗೆ ಬಿಡುವಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಹೆಲ್ಮೆಟ್ಟೇ ಹಾಕ್ಕೊಳ್ಳೋದಿಲ್ಲ ಪೇರೆಂಟ್ಸು. ಆಗ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಕ್ಕಳು ನೀನು ಹೆಲ್ಮೆಟ್ ಹಾಕಿದರೆ ನಾನು ಗಾಡೀಲಿ ಕೂತ್ಕೋತೀನಪ್ಪ ಅನ್ನೋವಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ.